ಕನಕಪುರದ ಕಡೆಯ ರೈತರು ಯಾವುದೇ ಕಾರಣಕ್ಕೂ ತಮ್ಮ ಜಮೀನನ್ನು ಮಾರಾಟ ಮಾಡಬೇಡಿ, ಇಲ್ಲಿ ಚಿನ್ನದ ಬೆಲೆ ಬರುತ್ತೆ. ಇದು ಡಿ ಕೆ ಶಿವಕುಮಾರ್ ನುಡಿದಂಥ ಭವಿಷ್ಯ. ಆ ಭವಿಷ್ಯ ಏನಾದರೂ ನಿಜ ಆಗಲಿಕ್ಕೆ ಹೊರಟಿದೆಯಾ? ಯಾಕಂದರೆ ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಾಗುತ್ತೆ? ಬಹುತೇಕ ಅದು ಕನಕಪುರ ರಸ್ತೆಯಲ್ಲೇ ಆಗುವಂಥ ಸಾಧ್ಯತೆಗಳಿದೆಯಾ? ಇಂಥ ಪ್ರಶ್ನೆಗಳು ಕೂಡ ಇದ್ದಿವೆ. ಯಾಕಂದರೆ ಈಗಾಗಲೇ 3 ಸ್ಥಳಗಳನ್ನು ಇದಕ್ಕೆ ಗುರುತಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಂ ಬಿ ಪಾಟೀಲ್ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. 3 ಸ್ಥಳಗಳು ಯಾವ್ಯಾವು? 3 ಸ್ಥಳದಲ್ಲಿ ಜೊತೆಗೇನೆಂದರೆ ಫೈನಲ್ ಆಗಬೇಕು, ಅದರಲ್ಲಿ ಕನಕಪುರವೇ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಬೆಂಗಳೂರಿನ ಸುತ್ತ 50 ಕಿಲೋಮೀಟರ್ ಒಳಗಡೆಗೆ 3 ಸ್ಥಳವನ್ನು ಗುರುತು ಮಾಡಲಾಗಿದೆ. ಆ 3 ಸ್ಥಳದಲ್ಲಿ ಕನಕಪುರದ ರಸ್ತೆಯೇ ಫೈನಲ್ ಆಗಬಹುದು ಅಂತ ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ಮಾತಾಡಿದ್ರು. ವಿಮಾನ ನಿಲ್ದಾಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ 3 ಸೈಟ್ಸನ್ನು. ಒಂದು ನೆಲಮಂಗಲದಿಂದ ಹಾಸನ್ ಹೋಗುವಂಥ ರಸ್ತೆ, ಇವತ್ತು ಅಲ್ಲಿ ಒಂದು ಸೈಟನ್ನು, ಯಾಕಂದರೆ ಇದು ಕನೆಕ್ಟಿವಿಟಿ ಮೇಲೆ ಅವಲಂಬಿತ ಆಗಿದೆ. ನೆಲಮಂಗಲದಿಂದ ಕ್ರಾಸ್ ಕುಣಿಗಲ್ ರೋಡಿಗೆ ಸುಮಾರು 10 ಕಿಲೋಮೀಟ್ರ್ ಮೇಲೆ ಈ ಒಂದು ಜಾಗ ಗುರುತು ಮಾಡಲಾಗಿದೆ. ಅದರಂತೆ ನಮ್ಮ ಕನಕಪುರ ರೋಡ್ ಮೇಲೆ ಅಲ್ಲಿನೂ ಕೂಡ 2 ಸೈಟ್ಗಳನ್ನ ಓವರ್ಲ್ಯಾಪಿಂಗ್ ಸೈಟ್ಸ್ ಇದ್ದಾವೆ. ಅದು ಕನಕಪುರ ರೋಡಿಗೆ ಬರ್ತದೆ, ನೈಸ್ ಜಂಕ್ಷನ್ನಿಂದ 10 ಕಿಲೋಮೀಟ್ರ್ ಆಗುತ್ತೆ, ಮೆಟ್ರೋದಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಹೈವೇಗೂ ಕೂಡ ಸ್ವಲ್ಪ ಎಕ್ಸ್ಪ್ರೆಸ್ ವೇಗೂ ಕೂಡ ಕನೆಕ್ಟ್ ಆಗುತ್ತೆ. ಈ ಕಡೆ ನೆಲಮಂಗಲ ಅಂತ ಇರೋದು ಸೈಟು, ಅದನ್ನು ಕೂಡ ಮೆಟ್ರೋಗೆ ಕನೆಕ್ಟ್ ಆಗುತ್ತೆ. ಇವೆರಡೂ ಸೈಟ್ಗಳು 50 ಕಿಲೋಮೀಟ್ರ್ ಒಳಗಡೆ ಇದ್ದಾವೆ. ಹೀಗಾಗಿ ಈ 2 ಸೈಟ್ಗಳನ್ನ ಏರ್ಪೋರ್ಟ್ ಆಫ್ ಫಂಡಕ್ಕೆ ಕಳಿಸಿದ್ದೀವಿ. ಏರ್ಪೋರ್ಟ್ ಆಫ್ ಅವ್ರು ಬಂದು ಅದನ್ನು ವೀಕ್ಷಣೆ ಮಾಡ್ತಾರೆ, ಮೇಡಿ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸನ್ನು ಅವ್ರು ಕೊಡ್ತಾರೆ. ತದನಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವಶ್ಯಕತೆ ಕ್ಯಾಬಿನೆಟ್ನಲ್ಲಿ ಇವತ್ತು ಯಾವುದು ಫಿಸಿಬಿಲಿಟಿ ಸ್ಟಡೀಸ್ ನಾವು ನೋಡಬೇಕಾಗ್ತದೆ. ಬರೀ ನಾವು ಏರ್ಪೋರ್ಟ್ ಒಟ್ಟಾಡೆ ಬಂದು ಅದನ್ನು ನೋಡಿ ಹೋಗಿ ಅವರು ಅಪ್ರೂವ್ ಮಾಡಿದರೂ ಕೂಡ ಎಲ್ಲಿ ಅದು ವಯಬಿಲಿಟಿ ಬರ್ತದೆ, ಆ ವಯಬಿಲಿಟಿನ ನೋಡಿಕೊಂಡು, ಯಾಕಂದ್ರೆ ವಯಬಿಲಿಟಿ ನೋಡಿಕೊಂಡೇ ಯಾರಾದರೂ ಬಂದು ನಿಮ್ಮ ವಿಮಾನ ನಿಲ್ದಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅನ್ವಯಬಲ್ ಇದ್ರೂ ಯಾರೂ ಕೂಡ ಬರೋದಿಲ್ಲ. ಹೀಗಾಗಿ ಆ ವಯಬಿಲಿಟಿ ಇದೆಲ್ಲವನ್ನೆಲ್ಲ ಕನೆಕ್ಟಿವಿಟಿ, ವಯಬಿಲಿಟಿ ಎಲ್ಲವನ್ನ ಲೆಕ್ಕ ಹಾಕ್ಕೊಂಡು ಇವತ್ತೊಂದು ದಿವಸ ಈ 3 ಸೈಟ್ಸನ್ನು ನಾವು ಏರ್ಪೋರ್ಟ್ ಒಟ್ಟಾಡೆ ಫಂಡಕ್ಕೆ ಕಳಿಸಿದ್ದೀವಿ. ಅವರು ಬಂದು ನೋಡ್ಕೊಂಡು ಹೋಗ್ತಾರೆ. ಹೋದಾದ್ಮೇಲೆ ನಂತರ ಮುಂದಿನ ಪ್ರಕ್ರಿಯೆ ನಡೀತದೆ. ಇವೆಲ್ಲ ಆದಮೇಲೆ ಕಾಮಗಾರಿ ಆರಂಭ.